ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ಡೇ ರೂಟೀನ್ ವ್ಲಾಗ್ ಶೇರ್ ಮಾಡತ್ತೀನಿ. ವಿಡಿಯೋಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಫಸ್ಟ್ ಬಾಗಲ್ದೆಲ್ಲ ಕಸ ಗುಡಿಸಿ ಎಲ್ಲ ಗಿಡಕ್ಕದು ನೀರು ಹಾಕಿ ಹೊಚ್ಲ ಎಲ್ಲ ತೊಳ್ಕೊಂಡು ಹೊಚ್ಲ ಒರೆಸಿ ಕುಂಕುಮ ಅರಿಶಿನ ಹಚ್ಚಿ ರಂಗೋಲಿ ಹಾಕತ್ತೀನಿ. ನೀವೆಲ್ಲರೂ ಯಾರು ರಂಗೋಲಿ ಹಾಕ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ನಾನು ಡಿಫ್ರೆಂಟ್ ಬಾರ್ಡರ್ ರಂಗೋಲಿ ಮತ್ತು ಫ್ರೀ ಹ್ಯಾಂಡ್ ರಂಗೋಲಿ ಎಲ್ಲನೂ ಟ್ರೈ ಮಾಡತ್ತೀನಿ. ಹೆಂಗೆ ಅನಿಸತೈತಿ ನಿಮಗೆ ನಂದು ರಂಗೋಲಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಬ್ರೇಕ್ಫಾಸ್ಟಿಗೆ ಅಂಥೇಳಿ ಅನ್ನ ಉಳ್ದಿತ್ತು, ಅನ್ನ ಒಗ್ಗರಣೆ ಹಾಕತ್ತೀನಿ. ಅನ್ನ ಉಳಿತಂತಂದ್ರೆ ನೀವೆಲ್ಲರೂ ಏನು ಮಾಡ್ತೀರಿ ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಯಾವ್ದಾರ ಬೇರೆ ಟೈಪ್ ರೆಸಿಪಿ ಟ್ರೈ ಮಾಡ್ತೀರೇನು ಅನ್ನೋದನ್ನು ಹೇಳ್ರಿ, ನಾನು ಟ್ರೈ ಮಾಡ್ತೀನಿ. ಕಡ್ಲೆಬೇಳೆ ಉದ್ದಿನಬೇಳೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಉಳ್ಳಾಗಡ್ಡಿ ಹಾಕಿ ಅರಶಿನ ಹಾಕಿ ಸಿಂಪಲಾಗಿ ಅನ್ನ ಒಗ್ಗರಣೆ ಹಾಕಿದೆ. ಕೊತ್ತಂಬರಿನೂ ಹಾಕಿದೆ. ಕರಿಬೇವು ಖಾಲಿ ಆಗಿತ್ತು, ಸೊ ಕರಿಬೇವು ಹಾಕಲಿಲ್ಲ. ಅನ್ನ ಒಗ್ಗರಣೆ ಹಾಕಿ ಬ್ರೇಕ್ಫಾಸ್ಟ್ ಮಾಡಿದೆ. ಅನ್ನ ಒಗ್ಗರಣೆ ಆಮೇಲೆ ಅರ್ಬಿ ಎಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ, ಅದನ್ನೆಲ್ಲ ಒಣಗಿ ಹಾಕಿದೆ. ಸ್ವಲ್ಪ ಕೆಲಸ ಇತ್ತಂತೇಳಿ ಹೊರಗೆ ಹೋಗಿದ್ದೆ, ಅದಕ್ಕೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಡೈರೆಕ್ಟ್ ನೈಟ್ ಈವ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಡಿನ್ನರ್ಗಂತ ಹೇಳಿ ಕುರ್ಮಾ ಮತ್ತು ಚಪಾತಿ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡಿಕೊಂಡು ಈಗ ಕುರ್ಮಾಗೆ ಒಗ್ಗರಣೆ ಹಾಕಾಕತ್ತೀನಿ. ಬಟರ್ ಮತ್ತು ಎಣ್ಣೆ ಅದು ಹಾಕಿ ಟೊಮ್ಯಾಟೊ, ಫ್ರೋಝನ್ ಪೀಸ್, ಆಲೂಗಡ್ಡೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿದೆ. ಆಲೂಗಡ್ಡೆ ಮೊದಲು ಕುದಿಸಿ ಇಟ್ಕೊಂಡಿದ್ದೆ, ಅಂದ್ರನ ಫಾಸ್ಟ್ ಆಗ್ತೈತಿ. ಆವಾಗ ಕುದ್ಸಕತ್ರ ಎಲ್ಲ ಮಾಡೋಕ್ಕೆ ಲೇಟ್ ಆಗ್ತೈತಿ ಅಂಥೇಳಿ ಕುದಿಸಿ ಮೊದಲೇ ಇಟ್ಕೊಂಡಿದ್ದೆ. ನಾನು ಎಲ್ಲ ರೆಸಿಪೀಸು ಇದನ್ನು ಸ್ವಲ್ಪೆಲ್ಲ ಸಿಂಪಲ್ಲಾಗಿ ಇಡೋಕೆ ಟ್ರೈ ಮಾಡ್ತೀನಿ. ಜಾಸ್ತಿ ಮಸಾಲೆ ಹಿಂಗೆಲ್ಲ ಹಾಕಿ ಮಾಡೋಂಗಿಲ್ಲ. ಸಿಂಪಲ್, ಕ್ವಿಕ್ ಮತ್ತು ಈಸಿಯಾಗಿ ಮಾಡೋ ಅಂಥ ರೆಸಿಪೀಸ ಮಾಡ್ತೀನಿ. ಯಾವಾಗಲೂ ಪಟ ಆಗ್ತೈತಿ. ಪಲ್ಯ ಎಲ್ಲ ಮಾಡಿದೆ. ಪಲ್ಯ ಮಾಡಿ ಲೋ ಫ್ಲೇಮ್ದಾಗ ಕುದಿಯಾಕಿಟ್ಟೆ. ಅಲ್ಲಿ ತನಕ ಒಂದು ಸ್ವಲ್ಪ ಎಲ್ಲ ಬಾಂಡೆ ಇದ್ವು, ಸೊ ಅವನ್ನೆಲ್ಲ ತಿಕ್ಕೊಂಡು ತೊಳೆದು ಬುಟ್ಟಿಗೆ ಹಾಕಿದೆ. ಆಮೇಲೆ ಚಪಾತಿ ಹಿಟ್ಟನ್ನು ನಾನು ಮೊದಲು ಕಲಿಸಿ ಇಟ್ಟಿದ್ದೆ, ಸೊ ಈಗ ಚಪಾತಿ ಮಾಡಾಕತ್ತೀನಿ. ಚಪಾತಿ ಎಲ್ಲ ಮಾಡಿ ಲಟ್ಟಿಸಿ ಬೇಯಿಸಿ ಚಪಾತಿ ಹಾಟ್ ಬಾಕ್ಸಿಗೆ ತೆಗೆದಿಟ್ಟೆ. ಆಮೇಲೆ ಡಿನ್ನರು ಮಾಡಿದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂತಂದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.